ಗಾಸಿಪ್ ಮಾಡಿದ ಗ್ರಾಮದ ಫಲ. ಸಂದೇಶ: ಸುಳ್ಳು ಮಾತು ಮನೆ ಕಳಿಸುತ್ತದೆ. ಚಿಕ್ಕದಾದ ಹಳ್ಳಿಯ ಹೆಸರು ರಾಮಪುರ. ಅಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ಚೆನ್ನಾಗಿ ತಿಳಿದವರು. ಆದರೆ ಒಂದು ಕೆಟ್ಟ ಅಭ್ಯಾಸ ಮಾತ್ರ ಆ ಹಳ್ಳಿಯಲ್ಲಿ ಹೆಚ್ಚು: ಗಾಸಿಪ್. ಆ ಹಳ್ಳಿಯಲ್ಲಿ ರಮೇಶ್ ಮತ್ತು ಅವನ ಹೆಂಡತಿ ಸೀತಾ ವಾಸಿಸುತ್ತಿದ್ದರು. ಇಬ್ಬರು ಶಾಂತ ಸ್ವಭಾವದವರು. ರಮೇಶ್ ಪರಿಶ್ರಮಿ ರೈತ. ಸೀತಾ ದಯಾಳು ಮತ್ತು ಸಹಾಯಕ ಮನಸ್ಸಿನವಳು. ಹಳ್ಳಿಯ ಜನರಿಗೆ ಯಾವಾಗಲೂ ಸಹಾಯ ಮಾಡುತ್ತಿದ್ದರು. ಒಂದು ದಿನ ಹಳ್ಳಿಗೆ ಹೊಸ ಮಹಿಳೆ ಬಂದಳು: ಕಮಲ. ಅವಳು ಮಾತಿನಲ್ಲಿ ಚಾಣಾಕ್ಷಳು, ಆದರೆ ಒಳಗೆ ಈರ್ಷ್ಯೆ ತುಂಬಿತ್ತು. ರಮೇಶ್ ಮತ್ತು ಸೀತಾಳ ಒಳ್ಳೆಯ ಹೆಸರು ಅವಳಿಗಿಷ್ಟವಾಗಲಿಲ್ಲ. ಒಂದು ದಿನ ಕಮಲ ಮಾರುಕಟ್ಟೆಯಲ್ಲಿ ಕೆಲ ಮಹಿಳೆಯರ ಜೊತೆ ಮಾತನಾಡುತ್ತಾ, ನಿನ್ನೆ ರಾತ್ರಿ ಸೀತಾಳ ಮನೆಗೆ ಯಾರೋ ಬಂದಿದ್ದರು ಅಂತ ಕೇಳಿದೆ ಎಂದು ಸುಮ್ಮನೆ ಸುಳ್ಳು ಮಾತು ಹಬ್ಬಿಸಿತು. ಆ ಮಾತು ಬೆಂಕಿಯಂತೆ ಹಳ್ಳಿಯೆಲ್ಲೆಡೆ ಹರಡಿತು. ಯಾರೂ ಸತ್ಯ ವಿಚಾರಿಸಲೇ ಇಲ್ಲ. ಏನೋ ತಪ್ಪು ನಡೆಯುತ್ತಿದೆ ಎಂಬ ಅನುಮಾನ ಎಲ್ಲರ ಮನಸ್ಸಿನಲ್ಲಿ ಹುಟ್ಟಿತು. ರಮೇಶ್ ಗೆಲುವಿನ ಬೆಳೆಗಾಗಿ ಬ್ಯಾಂಕಿನಿಂದ ಸಾಲ ಕೇಳಿದ್ದ. ಆದರೆ ಗಾಸಿಪ್ ಕೇಳಿದ ಬ್ಯಾಂಕ್ ಮ್ಯಾನೇಜರ್ ಕೂಡ ಸ್ವಲ್ಪ ಹಿಂದೆ ಸರಿದ. ನಿಮ್ಮ ಬಗ್ಗೆ ಹಳ್ಳಿಯಲ್ಲಿ ಕೆಲವು ಮಾತುಗಳು ಕೇಳಿಬರುತ್ತಿವೆ ಎಂದು ಅವನು ಹೇಳಿದ. ರಮೇಶ್ ಬೆಚ್ಚಿಬಿದ್ದ. ನಾವು ಏನೂ ತಪ್ಪು ಮಾಡಿಲ್ಲ ಸರ್ ಎಂದು ಹೇಳಿದರೂ ಅನುಮಾನ ಅವನ ಮನಸ್ಸಿಗೆ ನೋವು ತಂದಿತು. ಸೀತಾಳಿಗೂ ಹಳ್ಳಿಯ ಮಹಿಳೆಯರು ದೂರವಾಗಲು ಶುರುಮಾಡಿದರು. ನಿನ್ನೆವರೆಗೂ ಮಾತನಾಡುತ್ತಿದ್ದವರು ಇವತ್ತು ತಿರುಗಿ ನೋಡಲಿಲ್ಲ. ಸೀತಾಳ ಕಣ್ಣು ತುಂಬಿತು. ನಾವು ಏನು ತಪ್ಪು ಮಾಡಿದ್ದೇವೆ ಎಂದು ಅವಳು ರಮೇಶ್ಗೆ ಕೇಳಿದಳು. ಒಂದು ದಿನ ಗ್ರಾಮಸಭೆ ಕರೆಯಲಾಯಿತು. ಹಿರಿಯರು ವಿಚಾರಣೆ ಮಾಡಲು ನಿರ್ಧರಿಸಿದರು. ಈ ಮಾತು ಯಾರಿಂದ ಶುರುವಾಯಿತು ಎಂದು ಪ್ರಶ್ನಿಸಿದರು. ಹೆಚ್ಚು ವಿಚಾರಿಸಿದಾಗ ಎಲ್ಲರ ಬೆರಳು ಕಮಲಾಳ ಕಡೆ ತೋರಿತು. ಮೊದಲಿಗೆ ಅವಳು ತಪ್ಪಿಸಿಕೊಳ್ಳಲು ಯತ್ನಿಸಿದಳು. ಆದರೆ ಸಾಕ್ಷಿಗಳು ಬಂದಾಗ ಅವಳು ಒಪ್ಪಿಕೊಂಡಳು. ನಾನು ಸುಮ್ಮನೆ ಹೇಳಿದ್ದೆ, ಅಷ್ಟು ದೊಡ್ಡ ಸಮಸ್ಯೆ ಆಗುತ್ತದೆ ಅಂದುಕೊಂಡಿಲ್ಲ ಎಂದು ತಲೆ ತಗ್ಗಿಸಿದಳು. ಗ್ರಾಮದ ಹಿರಿಯರು ಕಠಿಣವಾಗಿ ಹೇಳಿದರು: ಒಂದು ಸುಳ್ಳು ಮಾತು ಒಂದು ಮನೆಯ ಗೌರವವನ್ನು ಹಾಳು ಮಾಡಬಹುದು. ನಿನ್ನ ಮಾತಿನಿಂದ ಒಂದು ಕುಟುಂಬದ ಮನಸ್ಸು ನೋಯಿತು. ಕಮಲ ಕ್ಷಮೆ ಕೇಳಿದಳು. ರಮೇಶ್ ಮತ್ತು ಸೀತಾಳ ಮುಂದೆ ನಿಂತು, ಕ್ಷಮಿಸಿ, ನನ್ನ ತಪ್ಪು ದೊಡ್ಡದು ಎಂದು ಅತ್ತಳು. ರಮೇಶ್ ಶಾಂತವಾಗಿ ಉತ್ತರಿಸಿದ: ನಮಗೆ ನೋವಾಗಿದೆ, ಆದರೆ ನಾವು ಕ್ಷಮಿಸುತ್ತೇವೆ. ಆದರೆ ಇನ್ನು ಮುಂದೆ ಯಾರೂ ಪರಿಶೀಲಿಸದೆ ಮಾತು ಹಬ್ಬಿಸಬಾರದು. ಆ ದಿನದಿಂದ ರಾಮಪುರದಲ್ಲಿ ಒಂದು ನಿಯಮ ಹುಟ್ಟಿತು: ಯಾರಾದರೂ ಮಾತು ಕೇಳಿದರೆ ಮೊದಲಿಗೆ ಸತ್ಯ ಪರಿಶೀಲನೆ ಮಾಡಬೇಕು. ಗಾಸಿಪ್ ಮಾಡುವವರನ್ನು ಉತ್ತೇಜಿಸಬಾರದು. ಕಮಲ ತನ್ನ ತಪ್ಪಿನಿಂದ ಪಾಠ ಕಲಿತು ನಂತರ ಹಳ್ಳಿಯಲ್ಲಿ ಒಳ್ಳೆಯ ಕೆಲಸಗಳಲ್ಲಿ ತೊಡಗಿಕೊಂಡಳು. ರಮೇಶ್ ಸಾಲ ಪಡೆದು ಉತ್ತಮ ಬೆಳೆ ಬೆಳೆದ. ಸೀತಾ ಮತ್ತೆ ಹಳ್ಳಿಯವರ ಪ್ರೀತಿಯನ್ನು ಪಡೆದಳು. ಆ ದಿನದಿಂದ ಹಳ್ಳಿಯಲ್ಲಿ ಒಂದು ಮಾತು ಪ್ರಸಿದ್ಧವಾಯಿತು: ಸುಳ್ಳು ಮಾತು ಮನೆ ಕಳಿಸುತ್ತದೆ, ಸತ್ಯ ಮಾತು ಮನೆ ಕಟ್ಟುತ್ತದೆ. ಎಲೆಗಳು.